ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಅಗ್ರವಾರ್ತೆ. 3 ದಶಕಗಳ ಹಿಂದೂಗಳ ಹೋರಾಟಕ್ಕೆ ಕೊನೆಗೂ ಕೂಡ ಈಗ ಜಯ ಸಿಕ್ಕಿದೆ. ಅದು ಜ್ಞಾನವಾಪಿ ಕೇಸ್ನಲ್ಲಿ ಹಿಂದೂಗಳಿಗೆ ಭಾರಿ ಗೆಲುವಾಗಿದೆ. ಹಿಂದೂಗಳಿಗೆ ಪೂಜೆಗೆ ಅವಕಾಶವನ್ನ ಕೊಟ್ಟಿದೆ ಉತ್ತರ ಪ್ರದೇಶದ ವಾರಣಾಸಿಯ ಜಿಲ್ಲಾ ನ್ಯಾಯಾಲಯ. ಮಸೀದಿಯ ನೆಲಮಹಡಿಯಲ್ಲಿ ಪೂಜೆ ಸಲ್ಲಿಸೋದಿಕ್ಕೆ ಅವಕಾಶ ಸಿಕ್ಕಿದೆ. 1 ವಾರದಲ್ಲಿ ಪೂಜೆ ಮಾಡೋದಿಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿ ಅಂತ ಜಿಲ್ಲಾಡಳಿತಕ್ಕೆ ಈಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ವಿವಾದಿತ ನೆಲಮಹಡಿಯ 10 ಸ್ಥಳಗಳಲ್ಲಿ ಪೂಜೆಗೆ ಅವಕಾಶ. ನೆಲಮಹಡಿಯಲ್ಲಿ ಸಿಕ್ಕಂತಹ ಹಿಂದೂ ದೇವಸ್ಥಾನದ ಕುರುಹುಗಳು, ಅದಕ್ಕೆ ಪೂಜೆ ಆಗಬೇಕು, ಪೂಜೆಗೆ ಅವಕಾಶವನ್ನ ಕೊಟ್ಟಿದೆ ಈಗ ಕೋರ್ಟ್. ಮಂದಿರ ವರ್ಸಸ್ ಮಸೀದಿಯ ಸಂಘರ್ಷ, 3 ದಶಕಗಳ ಸಂಘರ್ಷಕ್ಕೆ ಈಗ ಕೋರ್ಟ್ ತೀರ್ಪು ಕೊಟ್ಟಿದೆ. ಆ ತೀರ್ಪು ಹಿಂದೂಗಳಿಗೆ ದೊಡ್ಡ ಜಯವನ್ನ ತಂದಿದೆ. ಪೂಜೆಗೆ ಅವಕಾಶವನ್ನ ಕೊಟ್ಟಿದೆ ವಾರಣಾಸಿ ಜಿಲ್ಲಾ ಕೋರ್ಟ್. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಹಿಂದೂ ದೇವಾಲಯದ ಕೆತ್ತನೆಗಳು. ಪುರಾತತ್ವ ಇಲಾಖೆ ಸರ್ವೆಯನ್ನ ನಡೆಸಿದೆ. ಆ ಸರ್ವೆಯ ವರದಿ ಆಧರಿಸಿ ಈಗ ಜಿಲ್ಲಾ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿರುವಂಥದ್ದು. ಜ್ಞಾನವಾಪಿ ಮಸೀದಿ, ಆ ಮಸೀದಿಯಲ್ಲಿ ಹಿಂದೂ ದೇವರ ಕುರುಹುಗಳಿವೆ, ಹಿಂದೂ ದೇಗುಲದ ಕೆತ್ತನೆಗಳಿವೆ. ಆ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ ಸ್ಕ್ರೀನ್ನಲ್ಲಿ. ಮಸೀದಿಯ ಬೇಸ್ಮೆಂಟ್ ನಲ್ಲಿ ಇನ್ನು ಹೂವಿನ ಚಿತ್ರ ಇದೆ, ಸ್ವಸ್ತಿಕದ ರಚನೆಯೂ ಕೂಡ ಇದೆ, ಮಂಟಪ ಇದೆ. ಇವೆಲ್ಲವೂ ಕೂಡ ಹಿಂದೂ ದೇವಸ್ಥಾನ ಇತ್ತು ಅನ್ನೋದರ ಕುರುಹು. ಹಾಗಾಗಿ ಪ್ರತಿದಿನವೂ ಕೂಡ ಪೂಜೆ ಮಾಡೋದಿಕ್ಕೆ ಅವಕಾಶ ಬೇಕು ಅಂತ ಕೋರ್ಟ್ ಮೊರೆ ಹೋಗಲಾಗಿತ್ತು. ಈಗ ಜಿಲ್ಲಾ ನ್ಯಾಯಾಲಯ ಮಹತ್ವದ ಆದೇಶವನ್ನ ನೀಡಿದೆ. ಪ್ರತಿದಿನ ಪೂಜೆಯನ್ನ ಮಾಡೋದಿಕ್ಕೆ ಅವಕಾಶ ಕೊಟ್ಟಿದೆ ಕೋರ್ಟ್. 1 ವಾರದಲ್ಲಿ ಅದಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ಜಿಲ್ಲಾಡಳಿತಕ್ಕೆ ಕೋರ್ಟ್ ಸೂಚನೆ ಕೂಡ ನೀಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.